ಕೇಳಕ್ ಹೋಗ್ತಾ ಇದೀವಿ. ಫಸ್ಟ್ ಇವ್ರು ಲಾಸ್ಟ್ ಇವನ್ ಥರ್ಡ್. ಮಿಸ್ಟರ್ ರಕ್ಷ ಉಸಿರು ಗರ್ಜನೆಗಿಂತ ಭಯಂಕರವಾಗಿದೆ. ಟಾಸ್ ಗ್ಯಾಪ್ ತರ ಇದೆ ಗೈಸ್. ಸಿ ಡಿಜಿಟಲ್ ಇಂಡಿಯಾ. ಒಂದು ಬಾಲ್ ಓ ಶಾಟ್ ಮೊತ್ತ ತಂದು ಕೊಡ್ತಾರ ರಕ್ಷಾತ್ ಅವರು. ಸ್ವಲ್ಪ ಕರುಣೆ ಇರ್ಲಿ, ಸಲ ಕಪ್ಪು ನಮ್ದೆ ನೋಡಿ ಈಗ. ಓ ಮೈ ಗಾಡ್, ವಿಕೆಟ್. ಮೇನ್ ಕುಕ್ ಏ ಹೆಲ್ಪರ್ ಬಟ್ಲರ್ ಲೇಟಾಗಿ ಬರೋದು, ಈಗ ಓಡೋಗೋದು. ಖರಾಬ್ ಆಗಿತ್ತು. ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಗ್ ತುಂಬ ಶಾರ್ಟ್ ಆಯಿತು ಅನಿಸ್ತು. ಸೊ ಅದಕ್ಕೆ ಎಲ್ಲ ಎದ್ದು ರೆಡಿಯಾಗಿ ಕ್ರಿಕೆಟ್ ಆಡೋಕ್ಕೆ ಬೇಕಾಗಿರುವಂಥ ಎಸೆನ್ಷಿಯಲ್ಸ್, ಬ್ಯಾಟ್ಸ್, ಬಾಲ್ಸ್, ಪ್ಯಾಚ್ ಹಾಕ್ಕೊಂಡು ಬ್ಯಾಗ್ ಒಳಗಡೆ ಈಗ ಕ್ರಿಕೆಟ್ ಆಡೋಕೆ ಹೋಗ್ತಾ ಇದ್ದೀವಿ. ರಾತ್ರಿ ಗಾಡಿ ನಿಲ್ಲಿಸಿದ್ದೆ, ಆ ಗಾಡಿ ಅಲ್ಲಿ ನಿಂತಿದೆಯಾ ಇಲ್ವ ಅನ್ನೋದೇ ಡೌಟ್ ನನಗೆ. ಅಲ್ಲೇ ನಿಂತಿದೆ ನನ್ನ ಗಾಡಿ ಅಲ್ಲೇ ಇದೆ. ಬೆಂಗಳೂರಲ್ಲಿ ಬಂದರೆ ಗಾಡಿ ಸೇಫಾಗಿರುತ್ತೋ ಇಲ್ವೋ ಅನ್ನೋದೇ ಒಂದು ಬಿಗ್ ಕ್ವೆಶ್ಚನ್ ನನಗೆ. ಸೊ ಎಸ್, ಇವಾಗ ಹೋಗ್ತಾ ಇದ್ದೀವಿ. ಈಗ ನಿಮ್ಮ ಮಾತಾಡಿ ನಮ್ಮನೆಲ್ಲ ಆಯ್ತು ಹೆಂಗೆ ತಗೊಳ್ಳ ಗೈಸ್. ಈಗ ಇಲ್ಲಿ ಟಿಫನ್ ಮಾಡಿಕೊಂಡು ಇಲ್ಲಿಂದ ಕ್ರಿಕೆಟ್ ಆಡೋಕೆ ಹೋಗಬೇಕು. ಬೆಳಗ್ಗೆ ಬೇಗ ಇದ್ರು ಅಡುಗೆ ಮಾಡಿಲ್ಲ ಮನೇಲಿ. ಕ್ರಿಕೆಟ್ ಆಡೋಕ್ಕೆ ಎಲ್ಲೆಲ್ಲ ಪಿಚ್ ಹಿಡ್ಕೊಂಡು ಹೋದ್ವಿ. ಎಲ್ಲೂ ಪಿಚ್ ಸಿಕ್ಕಿಲ್ಲ. ಎದ್ಕೊಂಬಾರೋ ಕ್ರಿಕೆಟ್. ಸೊ ಯಾವುದೋ ಎಲೆಕ್ಟ್ರಾನಿಕ್ ಸಿಟಿಲಿ ಯಾವುದೋ ಗೌರ್ಮೆಂಟ್ ಸ್ಕೂಲ್ ಗ್ರೌಂಡ್ ಸಿಕ್ತು ಗೈಸ್. ಸೊ ಇಲ್ಲಿ ಬಂದು ಈಗ ಕ್ರಿಕೆಟ್ ಆಡಬೇಕೀಗ. ಅವನೆಲ್ಲ ಇದು ಛತ್ರಿನ ಮಗ ನೋಡಿ ಹೆಂಗೈತೆ ಗ್ರೌಂಡ್. ಗೌರ್ಮೆಂಟ್ ಸ್ಕೂಲ್ ಗ್ರೌಂಡ್ ಇದು. ಈಗಲೇ ಪ್ಯಾಟ್ಸ್ ಬಿಡಿ, ಅದು ಪ್ಯಾಟ್ಸ್ ಅಲ್ಲ ವಿಕೆಟ್ಸು. ಸಾರಿ ಫಾರ್ ದ ಗ್ರಾಮರ್ ಮಿಸ್ಟೇಕ್. ಇನ್ನೂ 2 ಬ್ಯಾಟ್ ಒಳಗಡೆ ಅಲ್ಲ, 1 2 3 4 ಅವ್ನ ಕೈಲಿ ಒಂದು 5 ಬ್ಯಾಟ್ ಇದೆ ಗಾಯ್ಸ್. ಏನು ಯೂಸು, ಇನ್ನು ಬ್ಯಾಟಿಂಗ್ ಮಾಡೋಕ್ಕೆ ಬರಲ್ಲ. ತೋರಿಸ್ತೀನಿ ಗಾಯ್ಸ್. ಟಾಸ್ ಗೆದ್ದಾಯ್ತು, ನಂದು ಬಾಲಿಂಗು, ಅವ್ನು ಫಸ್ಟ್ ಬ್ಯಾಟಿಂಗು. ಟಾಸ್ ಅಲ್ಲ, ಕ್ಲಿಪ್ಸು. ನಾನು ಸೆಕೆಂಡು, ಇವನು ಫಸ್ಟು, ಇವ್ರು ಲಾಸ್ಟು, ಇವನು ಥರ್ಡ್. ಬನ್ನಿ ಬಾಲಿಂಗ್ ಮಾಡೋಣ. ಬಾಲಿಂಗ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ಬಾಲಿಂಗ್ ಆಯ್ತು ಗೈಸ್. ಓ ವಿಕೆಟ್. ಏ ಕುಳ್ಳ ಸೂಪರ್. ನಂದೇ ಬ್ಯಾಟಿಂಗ್ ಗೈಸ್. ಈಗ ನಂದೇ ಬ್ಯಾಟಿಂಗ್. ನೋಡಿ ಗೈಸ್, ಈ ನನ್ನ ಮಗ ಕ್ರಿಕೆಟ್ ಆಡೋಕ್ಕೆ ಬಾಲ್ ಬೀಟ್ ಮಾಡಕ್ಕೆ ಬರ್ತಾನೆ. ಮಿಸ್ಟರ್ ರಕ್ಷ ಉಸಿರು ಅವರು ಫೇಸ್ ಮಾಡ್ತಾ ಇದ್ದಾರೆ. ಗರ್ಜನೆಗಿಂತ ಭಯಂಕರವಾಗಿದೆ. ಕ್ಯಾಚ್ ರಕ್ಷಿ ಔಟ್ ಆಗೋದಾ ಮುಖ ನೋಡಿ ಔಟ್ ಆಗ್ಬಿಟ್ಟು. ಈ ಸಲ ಕಪ್ಪು ನಮ್ದೆ ಗೈಸ್. ಕುಳ ಔಟ್ ಆದ. ಸೊ ಲಾಸ್ಟ್ ಬ್ಯಾಟ್ಸ್ಮನ್ ಒಂದು ಸ್ಕ್ರೀಸ್. ಆ ಕಡೆ ರನ್ ಇಲ್ಲ, ಸುಮ್ಮನೆ ಓಡಿಸ್ತಾರೆ ನನ್ನ. ಯಾರೋ ಇದ್ದಾರಪ್ಪ, ಕೊಡ್ತಾರೆ ನೋಡಿ. ಲಾಂಗ್ ಗ್ರೌಂಡಲ್ಲಿ ಆಡೋದ್ರಿಂದ ಇದೇ ಅಡ್ವಾಂಟೇಜು. ಫೀಲ್ಡರ್ಸ್ ಸಿಕ್ಕಾಪಟ್ಟೆ ಇರ್ತಾರೆ ನಮ್ಮ ಟೀಮಲ್ಲಿ ಆಡದೇ ಇರೋರು. ತಂಡಕ್ಕೆ ಮತ್ತಿಬ್ಬರ ಸೇರ್ಪಡೆ, ಮಿಥುನ್, ಪ್ರಜ್ವಲ್. ಈಗ ಟೀಮ್ ಮಾಡ್ತಾ ಇದೀವಿ. ನಾನು, ಇವರು ಒಂದು ಟೀಮು, ಇವರು ಒಂದು ಟೀಮು. ಬ್ರೋ, ಹೌ ಯು ಫೀಲಿಂಗ್ ಬೀಯಿಂಗ್ ಎ ಜೋಕರ್? ಮಾತೇ ಇಲ್ಲ. 4 ಬಾಲ್ಗೆ ಯಾವ ನಡ್ತಾರೆ ಗೈಸ್. ಟಾಸ್ ಗ್ಯಾಪ್ ತರ ಇದೆ ಗೈಸ್. ಸಿ ಡಿಜಿಟಲ್ ಇಂಡಿಯಾ. ಯಾವುದು ಬ್ರಾಪ್ ಅದು? ಕ್ಯಾಪ್ಟನ್ ನೀನು ಬೈಲಿ. ವಿಚ್ ಲ್ಯಾಂಗ್ವೇಜ್ ಬ್ರೋ? ವಿಚ್ ಲ್ಯಾಂಗ್ವೇಜ್ ನೋ ಬ್ರೋ? ಫಸ್ಟ್ ಹೆಂಗೆ ರೂಲ್ಸ್ ಕೇಳಿ ನೋಡ್ರು. ತಮಿಳ್ ಅವ್ರಮ್ಮ ಸ್ವಲ್ಪ ಬ್ರೋ. ಅವರು ತಮಿಳ್ನಾಡೆ. ಓಕೆ, ಏನು ಹೇಳೋ ಫಸ್ಟ್ ಇದಾಕೋ ಟ್ರಯಲ್. ಇದೇನಿದು? ಟೈಲ್ಸ್. ಹುಡುಗಿ ಬಂದ್ರೆ ಟೈಲು, ಹುಡುಗ ಬಂದ್ರೆ ಡಿಜಿಟಲ್ ಇಂಡಿಯಾ ಗೈಸ್. ಟಾಸ್ನು ಆಪಲ್ಲಿ ಹಾಕ್ತಾವ್ರಿ ಈಗ. ಜೋಕರ್ ನೀನೇ ಕೇಳ್ಕೊ ಸಾಯಿ, ಕೇಳ್ಕೊ. ಟೈಲ್ ಬ್ಯಾಟಿಂಗ್. ಸೊ ಗೈಸ್, ನಮ್ದು ಬೌಲಿಂಗ್ ಗೈಸ್. ಇವ್ರನ್ನೆಲ್ಲ ಕಟ್ಟಾಕಿ ನಾವು ಆಮೇಲೆ ಹೊಡಿತೀವಿ. ಏ ಮರಿ ಹೊಡಿತೀನಿ. ಬಾಲ್ ಮುಟ್ಟೋದಿಲ್ಲ, ಬಂದ್ಬಿಟ್ಟಿಲ್ಲ ಲಾಗ್ ಮಾಡ್ತಾನೆ. ಲೇ ಬಾಲ್ ಮುಟ್ಟಲ್ಲ, ಬ್ಯಾಟ್ ಮುಟ್ಟೋದು ನಾನಲ್ಲ. Guys, catch it, guys. ಔಟ್ ಮಾಡಿದ್ವಿ ಗೈಸ್. ಮಾತಾಡೋ ಬಾರ.
ನಮ್ಮ ಟೀಮಿನ ಪ್ರಜ್ವಲ್ ಅವರು, ಎದುರಾಳಿ ತಂಡದ ರಕ್ಷತ್ ಅವರು ಇವಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ದಾಂಡಿಗ ಬಾಲನ್ನು ಎದುರಿಸುತ್ತಿದ್ದಾರೆ. ಮತ್ತೊಂದು ಬಾಲ್. ಓ ಶಾಟ್, ಗುಡ್ ಶಾಟ್. ಓಕೆ, 6 ಹೊಡ್ಸ್ಕೊಂಡು ಚಪ್ಪಾಳೆ ತಟ್ಟುತ್ತಿರುವ ಬೌಲರ್ ರಕ್ಷತ್. ಮೀಟರ್ ಬೇಕು, ಮೀಟರ್ ಓಕೆ ಗೈಸ್, ನಮ್ಮ ಸ್ಕೋರ್ ಬಂದು ಎಷ್ಟಕ್ಕೆ? ಎಷ್ಟು ಸ್ಕೋರು? ಸ್ಕೋರ್ ಎಷ್ಟು? 33 ಹೊಡೆದಿದ್ದೀವಿ ಕಷ್ಟಪಟ್ಟು ಬೆವ್ರು ಸುರಿಸಿ. 33 ಹೊಡೆದು 34ಕ್ಕೆ ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. 33 ರನ್ ಎಲ್ಲ ಯಾವುದೇ ಸ್ಕೋರ್ ಗೈಸ್. ನೋಡಿ, ಒಂದು 2 ಬಾಲ್ 2 ಸಿಕ್ಸ್ ಹೋಯ್ತದೆ ಈಗ. ಅವಾಗಲ್ಲನ ನಮ್ದು ಸೆಕೆಂಡ್ ಇನ್ನಿಂಗ್, ಸೆಕೆಂಡ್ ಬ್ಯಾಟಿಂಗ್. ಮೊದಲನೇ ಬಾಲ್ ಹಾಕ್ತಾ ಇದ್ದಾರೆ. ಮೊದಲನೇ ಬಾಲ್ 6 ಗೈಸ್. 33 ರನ್ನಲ್ಲಿ 6 ಮೈನಸ್ ಮಾಡ್ಕೊಳ್ಳಿ. 27 27 ನೋಡಿಯಲ್ವಾ ನಾವು? ಹೊಡಿತೀವಿ. ಹೊಡಿಯಬೇಕಲ್ಲ. ಇದೊಂಥರ ಖುಷಿ ಗೈಸ್, ಉರ್ಸಿ ಆಡೋದು. ಗುಡ್ ಬಾಲ್. ಏನಿಲ್ಲ ಗೈಸ್, 33 ರನ್ನೆಲ್ಲ ಯಾವ ಲೆಕ್ಕ ನೋಡಿ. ಈಗ ಇನ್ನೊಂದು 6 ಹೋಯ್ತದ. ಈಗ ಕ್ಯಾಚಾಗೂ ಎಲ್ಲ ಸಾಧ್ಯತೆ ಇದೆ. ಹಿಡಿದ್ಬಿಟ್ಟ ಗೈಸ್. ಈಗ ನಾನು ಹೊಡಿತೀನಿ ರೀ, ತಲೆ ಕೆಡ್ಸ್ಕೊಬಿಡಿ. ಜೋಕರ್ ಆಗಿ ಮಿತು ಇದ್ದಾನೆ, ಹಿಟ್ಟರ್ ಬ್ಯಾಟ್ಸ್ಮನ್. ಸೊ ಹೊಡಿತಾನೆ ಅನ್ನೋ ನಂಬಿಕೆ ಇದೆ. ಹುರ್ಕೊಂಡ ಕಿತ್ತೆಸಿತ ನೋಡಿ, ಏನ್ ಸ್ಪೀಡ್ ಇಸ್ತೇನೆ ಬೇಕು ಅಂತಾನೆ ಹುರ್ಕೊಬಿಟ್ಟವನೇ. ಏನೋ ಜೋಕರ್ ಅವ್ರೆ ಏನೋ ಅಂತಿದ್ದೆ ಬ್ರೋ, ನಿನ್ ಮೇಲೆ ಏನೋ ನಂಬಿಕೆ ಇಟ್ಕೊಂಡಿದ್ದೆ ಇವನು. ಗೆಲ್ತೀವಿ ಗೈಸ್, ಗೆದ್ದಿಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಅಲ್ಲಿವರೆಗೂ ಕಾಯ್ತೇರಿ. ಒಪ್ಪಿಟ್ಟು ಫ್ಲಾಶ್ ಬ್ಯಾಕ್. ಟಾರ್ಗೆಟ್ ಕೊಟ್ಟಿದ್ದೀವಿ. 32 ರನ್ ನೋಡ್ತೀವಿ, 1 ರನ್ನಿಂದ ಸೋತಿದ್ದೀವಿ. ಇವನೇ ಅದಕ್ಕೆ ಕಾರಣ. ಈ ಮ್ಯಾಚ್ ಗೆಲ್ತೀವಿ ಗೈಸ್, ತಲೆಗೆಡ್ಸ್ಕೊಬಿಡಿ. ಈ ಮ್ಯಾಚ್ ನಮ್ದೆ. ಈ ಮ್ಯಾಚ್ ಗೆಲ್ತೀವಾ? ಆಕ್ಚುಲಿ ಅವ್ರ ಫಸ್ಟ್ ಮ್ಯಾಚ್ ಸೋಲ್ಸಿದ ಏನ್ ರೀಸನ್ ಗೊತ್ತಾ? ಅವ್ರೇನಾದ್ರು ನಾವೇನಾದ್ರು ಅವ್ರನ್ನ ಸೋಲ್ಸ್ಬಿಟ್ಟಿದ್ರೆ ಅವ್ರಿಗೆ ಉಲ್ಲಾಸ ಇರ್ತಿರಲಿಲ್ಲ ನೆಕ್ಸ್ಟ್ ಆಡಕ್ಕೆ. ಸೊ ಹಂಗಾಗಿ ಗೈಸ್, ಅವ್ರನ್ನ ಗೆದ್ದಿ ಖುಷಿ ಪಡೋದಲ್ಲ, ಬೇರೆಯವ್ರನ್ನ ಗೆಲ್ಸಿ ಖುಷಿ ಪಡೋರು ನಾವು. ಬನ್ನಿ ಇನ್ನೊಂದು ಮ್ಯಾಚ್ ಆಡೋಣ. ಗೈಸ್, ಸೆಕೆಂಡ್ ಮ್ಯಾಚ್ ಆಡ್ತಾ ಇದೀವಿ. ವಿನ್ನರ್ಸ್ ಚಾಯ್ಸು. ಸೊ ದೇ ಚೂಸ್ ಟು ಬ್ಯಾಟ್ ಫಸ್ಟ್. ಆಗಲೇ 2 ಬಾಲ್ ಆಗೈತೆ. ಗೊತ್ತು ಈ ಮ್ಯಾಚ್ ನಾವು ಗೆಲ್ತೀವಿ ಅಂತ. ಸೊ ಯಾವುದೇ ಹೋಪ್ಸ್ ಇಲ್ಲ ಅವ್ರ ಟೀಮ್ ಮೇಲೆ. ನೋಡೋಣ. ಹೊಡೆದ 6 ಗೊಪ್ಪರ್ ಮಗ. ಗೈಸ್, ನಮ್ಮ ರಕ್ಷತ್ ಅವರ ಬೌಲಿಂಗ್ಗೆ 3 6 ಅನ್ನು ಹೊಡಿತಾರೆ ಅಂತ ಪ್ರವೀಣ್ ಅವರು ಶಪಥ ತಗೊಟ್ಟಿದ್ದಾರೆ. ನೋಡೋಣ ಯಾವ ಥರ ಮಾಡಿದ್ದಾರೆ, ಯಾವ ಥರ ಹೊಡಿತಾರೆ ಅಂತ. ಶಾರ್ಟ್ ಇತ್ತು, ಇದು 6 ಕ್ಲಿಯರ್ ಆಗುತ್ತೆ. 1 ಹೋಗಿದೆ. ತಂಡಕ್ಕೆ 1 ಒಳ್ಳೆ ಮೊತ್ತ ತಂದುಕೊಡ್ತಾರ ರಕ್ಷತ್ ಅವರು. ಇನ್ನೊಂದು ಶಾಟ್ 6 ಹೋಗಿರುವ ಕಾರಣ ತಂಡದ ಮೊತ್ತ 26. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಗೈಸ್, ಸೆಕೆಂಡ್ ಇನ್ನಿಂಗ್ಸ್ ಆಡಿದೀವಿ. ಟಾರ್ಗೆಟ್ ಎಷ್ಟಿಗೆ? ವಾಟ್ಸ್ ದ ಟಾರ್ಗೆಟ್ ಮ್ಯಾನ್? ಟಾರ್ಗೆಟ್ 35. 36 runs, 36 target. Can we beat you? 36. First match, the same scorecard we gave, but unfortunately the team lost the game. So Guys, he is the one who didn't score a single run, but he is talking now. ನೋಡೋಣ ಗೈಸ್, ಜಾಸ್ತಿ ಓವರ್ ಆಗಿ ಅನ್ಕೊಬಿಟ್ರೆ ಸೋತಬಿಟ್ಟು ಹೋದ್ ಸಲ ತರ. ನನಗೆ ಡಿಸಿಷನ್ ಮೇಲೆ ನಂಬಿಕೆ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಬಿ ಅಂಪೈರಿಂಗ್. ಸೋಲೋದು ಗೆಲ್ಲೋದು ಆಟ ಅಲ್ಲ, ಬಟ್ ಸೋಲ್ಸೋದು ನಿಮ್ಮ ಆಟ. ಮೋಸ ಮಾಡಿ ನಿಯತ್ತಾಗಿ ಗೆಲ್ಲೋದು ನಮ್ಮ ಆಟ. that is true, 100% true. ಗೈಸ್, ಅಂಪೈರಿಂಗ್ ಮಾಡ್ತಾ ಇದ್ದೀನಿ. ಸರಿ ಬರಪ್ಪ. ಅದೇ ಬ್ಯಾಟ್ಸ್ಮನ್ಗೆ 2ನೇ ಬಾಲ್. ಮ್ಯಾಗ್ನಿಫಿಷೆಂಟ್ ಎತ್ತರಕ್ಕೆ ಹೋಗಿದೆ, ಬಟ್ ಅಷ್ಟೇ ಈಸಿಯಾಗಿ ಕ್ಯಾಚ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಪ್ರವೀಣ್ ಕುಮಾರ್ ಅವರು. ಸೋಲ್ತಾ ಇದ್ದೀವಿ ಗೈಸ್, 2 ವಿಕೆಟ್ ಕಳ್ಕೊಂಡಿದ್ದೀವಿ. ಇನ್ನೂ 2 ವಿಕೆಟ್ ನಮ್ಮ ಮೇಲಿದೆ, ಆದ್ರೂ ನಾವೇ ಗೆಲ್ತೀವಿ. ನಂದು ಗೈಸ್ ಈಗ ಬ್ಯಾಟಿಂಗು. ಈಗ ಹೋಗಿ ನಾಯಿಗೆ ಚೆಸ್ತಂಗೆ ಚೆಸ್ತೀನಿ. ನಮ್ಮ ತಂಡದ ತಾಂಡಿಗ 6 ಹೊಡೆಯಕ್ಕೆ ಪರದಾಡ್ತಾ ಇದ್ದಾರೆ, ಬಟ್ ಹೊಡಿತಾರೆ, ಖಂಡಿತ ಹೊಡಿತಾರೆ. ಈಗ ನೋಡಿ, ನಮ್ಮ ಟೀಮ್ನ ಕ್ಯಾಪ್ಟನ್ ಬಂದು ಈಗ ಸಜೆಷನ್ ಕೊಡ್ತಾ ಇದ್ದಾರೆ.
ಬ್ಯಾಟ್ ಚೇಂಜ್ ಮಾಡಕ್ಕೆ ಹೇಳಿದ್ರು, ಬ್ಯಾಟ್ ಬೇರೆ ಎತ್ಕೊಂಡಿದ್ದಾರೆ. ಈಗ ನೋಡಿ ನೆಕ್ಸ್ಟ್ ಬಾಲ್ 6. ಹೊಸ ಬ್ಯಾಟು ಕಾಲ್ ಮೇಲೆ ಬೇರೆ ಹೊಡ್ಕೊಬಿಟ್ಟು ನೋಡಿ. ಈಗ ಓ ಮೈ ಗಾಡ್ ವಿಕೆಟ್, ಓ ಮೈ ಗಾಡ್ ವಿಕೆಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೇಗಿರೋಯ್ತು ಗಾಯ್ಸ್, ವಿಕೆಟ್ ಹೇಗಿರೋಯ್ತು ನೋಡಿ ನೋಡಿ. ಅವ್ನು ಹೆಂಗೋ ಆಡ್ತಾ ಇದ್ದಂತೆ, ಕ್ಯಾಪ್ಟನ್ ಮಾತು ಕೇಳ್ಕೊಂಡು. ಸಜೆಷನ್ ಸರಿ ಇಲ್ಲ, ಈ ಬಾಲ್ ಡಿಫೆನ್ಸ್ ಆಡೋದು. 20 ರನ್ನು ಗೈಸ್ ಈ ಮ್ಯಾಚ್ ನಾವೇ ಸತ್ತಿದೀವಿ, ಬಟ್ ಮ್ಯಾನ್ ಆಫ್ ದ ಮ್ಯಾಚ್ ಇವನೇ. 2 ಕ್ಯಾಚು 20 ರನ್ನು ಬೋಲ್ಡ್. ಅದ್ ನೀನೇ ಸೋದ ಬಿಡ್ವಿ ಗೈಸ್. ಇರಲಿ, 3 ಮುಕ್ತಾಯ ಮಾಡೋಣ. 3 ಮುಕ್ತಾಯ ಮಾಡ್ತೀವಿ ನಾವು. 3ನೇ ಇನ್ನಿಂಗ್ಸ್ ವಿಡಿಯೋ ಮಾಡಿದ್ರೆ ನೋಡ್ದೋಗ್ಬಿಟ್ಟೆ. ಇದು 3ನೇ ಓವರು, ಬರೀ 3 ನೋಡ್ತಿದ್ದಾರೆ. ಈ ಮ್ಯಾಚ್ ನಾವು ಗೆಲ್ಲೋ ಹೋಪ್ಸ್ ಬರ್ತಾ ಇದೆ. ನೋಡೋಣ ಏನಾಗುತ್ತದೆ. ನನ್ನ ಮಗ ಸರಿ ಇಲ್ಲ, ಇವನೊಬ್ಬ ಔಟ್ ಆಗ್ಬಿಟ್ರೆ ಕುಳ್ಳ. ದ ಮ್ಯಾಚ್ ಇಸ್ ಆರ್ಸ್ ಗಾಯ್ಸ್. 3ನೇ ಮ್ಯಾಚು ಬರೀ 16. ಲಾಸ್ಟಲ್ಲಿ 2 ವಿಕೆಟ್ 6 ಹೊಡೆದ್ರೆ ನನಗೆ ಅದಿರಲಿ. ಲಾಸ್ಟ್ ಓವರ್ 2 ವಿಕೆಟ್ ತೆಗ್ದೀನಿ. ಸೊ ಈ ಮ್ಯಾಚ್ ಪಕ್ಕಾ ಗೆಲ್ತೀವಿ. ಈ ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ನಾನು ಇನ್ ಟೀಮಲ್ಲಿ ಆಡಲ್ಲ. ಲಾಸ್ಟ್ ಬಾಲ್ ಹೊಡ್ಕೊಳ್ಳಿ, ಸ್ಕೋರ್ ಇರಲಿಲ್ಲ, ಬರೀ ಹತ್ರ ನೋಡ್ತಿದ್ರು. ನಮಗೆ ಬೇಜಾರಾಯ್ತಿತ್ತು, ಅದಕ್ಕೆ 6 ಹೊಡಿ ನಿಂತ ಕೊಟ್ಟು. ಗೈಸ್ ಹಿಯರ್ ವಿ ಗೋ ವಿತ್ ಫಸ್ಟ್ ಬಾಲ್. 16 ರನ್ ಬೇಕಷ್ಟೇ. 4 6 24, 24 ಬಾಲ್ಗೆ 16 ರನ್ ಬೇಕು. ಡ್ರಿಂಕ್ಸ್ ಬ್ರೇಕ್. ವಿನಿ ಔಟ್ ಆಗಿದ್ದ, ನೋ ಬಾಲ್ ಆಗೋಯ್ತದು. ಹೆಂಗ್ ಅನ್ಸ್ತಾ ಇದೆ? ಇಲ್ಲಿ ಬಿದ್ರು ನೋಬಾಲ ಮುಂದಕ್ಕೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟು ನೋಬಾಲ್ ಗೀಬಾಲ್ ಅನ್ಕೋತಾ ನೋಡಿ ಗೈಸ್. ನೋ ಬಾಲ್ ಮೋಸ ಮಾಡಂಗಿಲ್ಲ, ನಿಯತ್ತಾಗಿ ಆಡ್ಬೇಕು ಗೈಸ್. ನೋ ಬಾಲ್ ಆಗ್ದ, ಅವ್ನು ಔಟ್ ಆದ, ಅದಕ್ಕೆ ಔಟ್ ತಗೊಳ್ಳಿಲ್ಲ. ಅಲ್ಲೇ ಕೂತಿರೋಕೆ ಯಾಕೆ ಹೊಡಿತಾ ಇದೆಯಲ್ಲೇ? ಎಲ್ಲಕ್ಕೆ ಒಂದೇ ಒಂದು ಅನ್ಬೇಕು ಗೈಸ್. ವೈಡಿಂದ ಬಂದ್ಬಿಡ್ತು, ಸೊ ನಾವು ಗೆದ್ವಿ. ಈ ಥರ ವೈಡ್ ಹಾಕಿಲ್ಲ ಗೆಲ್ಸ್ಬಾರ್ದು ಬ್ರೋ, ನಾವು ಗೆಲ್ತೀವಿ. ಸತತವಾಗಿ 2 ಮ್ಯಾಚ್ ಸೋತು 3 ಮ್ಯಾಚ್ ಗೆದ್ದಿದ್ದೀವಿ ಗೈಸ್. ಆ 3 ಮ್ಯಾಚ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. 3 ಮ್ಯಾಚ್ ಗೆದ್ದಿದ್ದೀವಿ. ಈಕ್ವಲ್ ಮಾಡ್ತೀವಿ ಮ್ಯಾಚ್, ಡೋಂಟ್ ವರಿ ಗೈಸ್. ಯಾಕೆಂದ್ರೆ ಇವ್ರು ನಮ್ಗೆ ಡಿಮೋಟಿವೇಟ್ ಮಾಡ್ಬಿಟ್ರು, ಮೋಸ ಆಡ್ತಿದ್ದೀರ ಅಂತ. ಸೊ ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಸೊ ಈಗ 3 ಮ್ಯಾಚ್ ಗೆದ್ದಿದ್ದೀವಿ, ಮೋಸ ಆಡ್ ಗೆದ್ದಿದ್ದೀವ. ಮಳೆ ಬರ್ತಿದೆ. ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬಂದ್ವಿ. ಕಂಟಿನ್ಯೂಸ್ ಆಗಿ 5 ಓವರ್ಸ್ ಎಲ್ಲ ಟೈರ್ಡ್ ಆಗಿತ್ತು. ಸೊ ಬಂದು ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ. ಸೊ ನಮ್ಮ ಅಣ್ಣಂದಿರಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಗೈಸ್. ಬೇಳೆ ಸಾಂಬಾರು, ರೈಸ್ ಈಸ್ ಬೇಳೆ ಸಾರು ಮುಗಿಸ್ಬೇಕಿತ್ತೆ ಹೋಗ್ಲಿ. ದಿಸ್ ಇಸ್ ಫಾರ್ ಒಗ್ಗರಣೆ ಗೈಸ್. ಅಡುಗೆ ಯಾರು ಮಾಡ್ತಾ ಇರೋದು? ಕುಕ್ ಈಸ್ ದ ಕುಕ್, ಮೇನ್ ಕುಕ್. ಏ ಹೆಲ್ಪರ್, ಬಟ್ಲರ್ ಇವ್ ಬರೀ ತಿನ್ನೋದೇ ಗೈಸ್. ಕಡ್ಲೆಕಾಯಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರ್ತೀವಿ ಗೈಸ್. ಬಾಯ್ ಮಧ್ಯಾಹ್ನ ಊಟ ಮಾಡಿ 1 ರೌಂಡ್ ಮಲ್ಕೊಂಡು ಬಾಯ್ಸ್ ಜೊತೆ ಎಲ್ಲ ಬಾಯ್ಸ್ ಸ್ಟಾಪ್ ಮಾಡಿ ಈಗ ಸಡನ್ ಆಗಿ ಮೂವಿ ಪ್ಲಾನ್ ಆಯಿತು. 10 ಗಂಟೆ ಶೋಗೆ ಮೂವಿಗೆ ಹೋಗ್ತಾ ಇದೀವಿ. ಟೈಮ್ ಇಲ್ಲೇ 9:50. ಇಲ್ಲಿಂದ 3 ಕಿಲೋಮೀಟರ್ ದೂರ ಇದೆ. ಮೂವಿ ಸ್ಟಾರ್ಟ್ ಆಗೋಷ್ಟು ಹೋಗ್ತೀವೋ, ಮೂವಿ ಮುಗಿದ್ಮೇಲೆ ಹೋಗ್ತೀವೋ ಗೊತ್ತಿಲ್ಲ. 2 4 ಜನ ಇದ್ದೀವಿ. ಅಲ್ಲಿ ಇಬ್ಬರು 6 ಜನ, ಟೋಟಲ್ 7 ಜನ ಹೋಗ್ತಾ ಇದ್ದೀವಿ ಗೈಸ್. ಲೇಟಾಗಿ ಬರೋದು, ಹಿಂಗೆ ಓಡೋಗೋದು. ಟೈಮ್ ಆಗ್ಬಿಟ್ರಿಂದ ಓಡೋಗಿ ಬಂದ್ವಿ ಗಾಯ್ಸ್. ಇನ್ನೂ ನಾವು ಬಂದಾಗ ಅಡ್ವರ್ಟೈಸ್ ನಡೀತಾ ಇದೆ. ಎಲ್ಲೋ ಅಡ್ವರ್ಟೈಸ್ ಬರ್ರು. ಹಾಂ ನೋಡಿ, ಅಡ್ವರ್ಟೈಸ್ ನಡೀತಾ ಇದೆ. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ಆಫ್ ದಿಸ್ ಮೂವಿ? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಮಲಗಿದ್ವಿ, ಕರ್ಕೊಬಂದ್ರು, ಬರ್ತಾ ಇದ್ದೀವಿ. ನಾನು ಆಫ್ ಮಾಡಿಂದ ಹೋಗಿದ್ದಾರೆ ಬೈಕ್. ಫೈನಲಿ ಮೂವಿ ಮುಗಿಸ್ಕೊಂಡು ರೂಮ್ ಹತ್ರ ಬಂದಿದ್ದೀವಿ, ಅಂದರೆ ಮನೆ ಹತ್ರ. ದ ಮೂವಿ ವಾಸ್ ವೆರಿ ಗುಡ್. ಸೀನ್ಗಳಂತೂ ಮಾಸ್ಟರ್ ಪೀಸ್ ಸೀನ್ಗಳಂಗಿತ್ತು. ಇವ್ರನ್ನ ಕೇಳಿದ್ವಿ ಹೆಂಗಿತ್ತು ಮೂವಿ? ಇಟ್ಸ್ ಓಕೆ, ಬಟ್ ಲಾಸ್ಟಲ್ಲಿ ದೆವ್ವ ಏನಕ್ಕೆ ಗೊತ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಬ್ರೋ ನಿಮ್ಮ ಒಪಿನಿಯನ್ ಏನು? ಓಕೆ ಬ್ರೋ, ಡೈನೋಸರ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ, ಬಟ್ ಲಾಸ್ಟಲ್ಲಿ ದೆವ್ವ ಕ್ರೀಪಿ. ಲಾಸ್ಟಲ್ಲಿ ಬಂದು ಡೈನೋಸರ್ ಬಿಡೋದಿಲ್ಲ ಆಗಿದೆ. ಇದಕ್ಕೆ ಬೀರ್ ಬಾಗ್ಬೇಕು, ಕ್ರೀಪಿ ಇತ್ತು ಗೈಸ್ ಡೈನೋಸರ್ ಅಂತ. ಸೊ ಗೈಸ್ ಅಷ್ಟೇ ಇವತ್ತಿಗೆ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.